ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು ನೀಗಲಿಕ್ಕೆ ಆ ಮಗು ಬೇಕಂತೆ ಎಂದ. 139 ಎಷ್ಟು ಹಣ ಇದ್ದರೇನಪ್ಪ, ಮುಪ್ಪಿನಲ್ಲಿ ಒಂಟಿತನ ಕಾಡತ್ತೆ, ನನಗೂ ಒಂದು ಮುದ್ದಾದ ಮೊಮ್ಮಗು ಬೇಕು. ಲೋಕಕ್ಕೆ ಹೆಚ್ಚು ಪ್ರಸಾರವಾಗದ ಒಂದು ಮದುವೆ ಯೋಜನೆ ನಾವು ಮಾಡಿದ್ದೀವಿ ಎಂದು ತಮ್ಮ ಯೋಚನೆ ಹೇಳಿದರು. ಆತ ಚಿಂತೆಯಿಂದ, ನಮ್ಮ ಸ್ವಾರ್ಥಕ್ಕೆ ಆ ಹುಡುಗಿ ಬಾಳು ಹಾಳು ಮಾಡೋದು ನ್ಯಾಯವೇನಮ್ಮ ಎಂದ. ಇದರಿಂದ ನನ್ನ ಬಾಳು ಹಾಳಾಗತ್ತೆಂತ ನಾನು ಖಂಡಿತ ತಿಳಿದುಕೊಂಡಿಲ್ಲ. ನನ್ನ ರೂಪ ವಿದ್ಯೆಗೇನು ಬೆಲೆ ಇಲ್ಲದ ಹಾಗೆ ನಮ್ಮ ನೆಂಟರು ಎಂಥೋಂತಹ ಸಂಬಂಧ ಹೇಳ್ತಾ ಇದ್ದರು ಬಲ್ಲಿರ. ನಮ್ಮ ಬಡತನ ಒಂದೇ ಅವರು ಗುರುತಿಸುತ್ತಿದ್ದದ್ದು. ಒಬ್ಬ ಅಂಗವಿಕಲ, ಇನ್ನೊಬ್ಬ ಎರಡನೆಯ ಮದುವೆ ವ್ಯಕ್ತಿ, ಅವನ ಮಗ 16 ವರ್ಷದ ಹೈಸ್ಕೂಲ್ ಸ್ಟೂಡೆಂಟ್. ಮದುವೆ ಮುಖ್ಯ ಅಂತ ನಾನು ತಿಳಿದಿಲ್ಲ. ಏನಾರು ಕೆಲಸಕ್ಕೆ ಸೇರಿ ಈ ಕುಟುಂಬದ ಕಷ್ಟ ಪರಿಹಾರ ಮಾಡಬೇಕು ಅಂತ ಭಾವಿಸಿದ್ದೆ. ನಿಮ್ಮ ತಾಯಿ ನನಗೆ ಉದ್ಯೋಗ ಕೊಡೋದರ ಮೂಲಕ ನನ್ನ ಕುಟುಂಬ ಅನ್ನ ಬಟ್ಟೆಯ ದೃಷ್ಟಿಯಿಂದ ನೆಮ್ಮದಿಯಾಗಿದೆ. ಆದರೆ ಕೆಲವು ವಿಷಯಗಳಲ್ಲಿ ಸಮಸ್ಯೆ ಇದೆ. ವಯಸ್ಸಾದ ತಂದೆಗೆ ದುಡಿಮೆಯಿಂದ ನಿವೃತ್ತಿ ಬೇಕು. ಅನಾರೋಗ್ಯದಲ್ಲಿರೋ ತಾಯಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸಬೇಕು. ಅಕ್ಕಂದಿರ ಬಾಳು ಹಸನಾಗಬೇಕು. ತಮ್ಮನ ಬದುಕು ಸುಲಲಿತವಾಗಬೇಕು. ಇದೆಲ್ಲ ನನ್ನ ಸ್ವಾರ್ಥವೂ ಹೇಳಿಕೊಂಡಿದ್ದೀನಿ. ಜೊತೆಗೆ ನಾನು ತೀರ ಶೋಷಿತಳಾಗಿಲ್ಲ. ನೀವೇನು ಈಗ 60 ವರ್ಷದ ಮುದುಕರಲ್ಲ, ನನಗಿಂತ 12 ವರ್ಷ ದೊಡ್ಡವರು. ನಿಮ್ಮ ರೂಪ ಗುಣ ಎಲ್ಲ ನನಗೆ ಇಷ್ಟವಿದೆ ಎಂದು ನಿರ್ಭೀತಿಯಿಂದ ನುಡಿದಳು ಮಧುಮತಿ. ಆದರೆ ಈ ಕಳ್ಳ ಮದುವೆಯಿಂದ ನಿಮಗೆ ನಾನು ಲೋಕದೆದುರು ಪತ್ನಿಯ ಸ್ಥಾನ ಕೊಡಲಾರೆ. ಇದು ನನಗೆ ಅಪರಾಧವಾಗಿ ಕಾಡ್ತಿರತ್ತೆ ಎಂದ. ಪರವಾಗಿಲ್ಲ ದುಷ್ಯಂತ, ಮರೆತು ದೂರಾಗೋ. ಶಕುಂತಲೆ, ನಾನು ಅಂತ ಗೊತ್ತಿದ್ದೆ. ನಾನು ನಿಮ್ಮನ್ನ ವಿವಾಹವಾಗಿದ್ದೀನಿ. ಕಾನೂನಿನ ಪ್ರಕಾರ ನಾನು ಉಪಪತ್ನಿ, ಸುಳ್ಳೆ ಇರಬಹುದು. ಆದರೆ ಒಬ್ಬ ಕುಲಸತಿ ಹೇಗೆ ತನ್ನ ಪಾತಿವ್ರತ್ಯ ಕಾಪಾಡಿಕೊಳ್ಳಬಲ್ಲಳೋ ಹಾಗೆ ನಾನು ನನ್ನ ಪಾತಿವ್ರತ್ಯ ಕಾಪಾಡಿಕೊಳ್ಳಬಲ್ಲೆ. ನಿಮ್ಮ ತಾಯಿ ಆಶ್ರಯ ಈ ಆಸ್ತಿಪಾಸ್ತಿ ಇರೋದ್ರಿಂದ ಯಾರ ಹಂಗಿಲ್ಲದೆ ಬಾಳಬಲ್ಲೆ ಎಂದಳು. ಆ ರಾತ್ರಿ ತುಂಬಾ ಚರ್ಚೆಯಾಯಿತು. ಕಡೆಗೆ ರಾಜಸಿಂಹ, ಆಗಲಿ ನಾನು 140 ಅಮರ ಪ್ರೇಮದ ಮಧು ದುರ್ಬಲ ಮನುಷ್ಯ, ನನ್ನ ಮನಸ್ಸಿನ ಅಶಾಂತಿ ನೀಗಲಿಕ್ಕೆ ವಿವಾಹವಾಗಿದ್ದೀನಿ. ಆದರೆ ನಿನ್ನ ಬದುಕಿಗೆ ಏನೂ ಕೊಡಲಾರೆ ಎಂದ. ಮಾರನೇ ದಿನದಿಂದಲೇ ಮಧುಮತಿಯ ಮದುವೆ ವಿಷಯ ಅಂಗಡಿ ಕೆಲಸಗಾರರಲ್ಲಿ, ಆ ಓಣಿಯ ಪರಿಚಿತರಲ್ಲಿ ಪ್ರಸಾರವಾಯಿತು. ಶಂಕರ ಅಂತ ಅವಳ ಸೋದರ ಮಾವನ ಮಗ ಮದ್ರಾಸಿನಲ್ಲಿ ಕೆಲಸದಲ್ಲಿದ್ದಾನೆ. ತಾಯಿ ಮಗ ಇಬ್ಬರೇ ಹೆಣ್ಣಿನವರು, ಬಡವರು ಅಂತ ಗೊತ್ತು. ತಿರುಪತಿಲಿ ಒಂದಿನದ ಮಟ್ಟಿಗೆ ಮದುವೆ ಮಾಡಿಕೊಡಿ ಸಾಕು ಅಂತ ಹೇಳಿದ್ದಾನೆ. ದೇವರ ಸಮಾರಾಧನೆ ಒಂದು ನಾವು ಮಾಡ್ತೀವಿ. ನಮ್ಮ ಅಂಗಡಿಲಿ ಅವಳ ತಂದೆ ತಮ್ಮ ದುಡಿತಿದ್ದಾರಲ್ಲ ಎಂದು ಪ್ರಚಾರ ಮಾಡಿ ಶಂಕರ ಮಧುಮತಿ ಎಂಬ ಹೆಸರಲ್ಲಿ ಲಗ್ನ ಪತ್ರಿಕೆಯು ಹಂಚಿ 8 ದಿನದ ನಂತರ ಒಂದು ದೇವರ ಸಮಾರಾಧನೆ ಮಾಡಿ ಸಿಹಿ ಊಟ ಹಾಕಿದರು. ತಿರುಪತಿಗೆ ಟ್ಯಾಕ್ಸಿಯಲ್ಲಿ ಮಧುಮತಿಯ ತಾಯಿ ತಂದೆ ಮಧುಮತಿ, ರಾಜಸಿಂಹ, ವನಜಮ್ಮ ಹೊರಟಾಗಲು ಯಾರಿಗೂ ಅನುಮಾನ ಬರಲಿಲ್ಲ. ಒಂದು ಗೆಸ್ಟ್ ಹೌಸ್ನಲ್ಲಿ ಇಳಿದುಕೊಂಡಿದ್ದರು. ಆ ದಿನ ದೇವರಿಗೆ ಕಲ್ಯಾಣೋತ್ಸವ ಮಾಡಿಸಿದಾಗ ದಂಪತಿಗಳೆಂದು ರಾಜಸಿಂಹ ಮಧುಮತಿಯರನ್ನೇ ಕೂಡಿಸಿದ್ದರು. ಮೈತುಂಬಾ ಸೆರಗು ಹೊದ್ದ ಅವಳನ್ನು ಅರ್ಚಕರು ಅವಿವಾಹಿತ ಎಂದು ಗಮನಿಸಲಿಲ್ಲ. ಎಲ್ಲರ ಗಮನ ವೇದಿಕೆ ಮೇಲಿನ ಹವನ ಹೋಮ ಕಲ್ಯಾಣ ಕಾರ್ಯಕ್ರಮಗಳತ್ತ ಇತ್ತು. ಶ್ರೀಮನ್ನಾರಾಯಣನ, ಶ್ರೀದೇವಿ, ಭೂದೇವಿಯರ ಗೋತ್ರಪ್ರವರ ಹೇಳಿ ವಾಲಗ ವಾದ್ಯಗಳ ವಿಪ್ರ ಮಂತ್ರಗಳ ನಡುವೆ ಮಾಂಗಲ್ಯಂತಂತು ನಾನೇನ ಎಂಬ ಮಂತ್ರ ಘೋಷಿಸುತ್ತಾ ಇದ್ದಂತೆ ಪುರೋಹಿತರು ಶ್ರೀನಿವಾಸನ ಉತ್ಸವ ಮೂರ್ತಿಗೆ ಹಸ್ತಸ್ಪರ್ಶ ಮಾಡಿ ಮಾಂಗಲ್ಯ ಅಮ್ಮನವರಿಬ್ಬರಿಗೂ ಹಾಕುವ ಸಂದರ್ಭ ಎಲ್ಲರ ಗಮನ ವೇದಿಕೆಯ ಮೇಲೆ ಉತ್ಸವ ಮೂರ್ತಿ ಮೇಲಿತ್ತು. ಮೊದಲೇ ತಾಯಿ ಹೇಳಿಕೊಟ್ಟ ಸೂಚನೆಯಂತೆ ರಾಜಸಿಂಹ ಅದೇ ಸಮಯದಲ್ಲಿ ಚಿನ್ನದ ಮಾಂಗಲ್ಯ ಸರ ಅವಳ ಕೊರಳಿಗೆ ಹಾಕಿದ. ಅಂತ ಗದ್ದಲದಲ್ಲಿಯೂ ಪಕ್ಕದ ಮುತ್ತೈದೆ ಇದನ್ನು ನೋಡಿದಳು. ಹೊಸದಾಗಿ ಮಾಂಗಲ್ಯ ಸರ ಮಾಡಿಸಿದ್ದ
ನಾನು ಅಷ್ಟೇ ಅರಿಶಿನ ದಾರದ ಕರಿಮಣಿ ಮಾಂಗಲ್ಯ ಮದುವೆಯಲ್ಲಿ ಕಟ್ಟಿದ್ದು, ಮುಂದೆ ಕೊಂಚ ಹಣ ಸೇರಿದಾಗ 3 ತೊಲದ ಮಾಂಗಲ್ಯ ಸರ ಮಾಡಿಸಿಕೊಂಡೆ. ಅದನ್ನ ಹೀಗೆ ಕಲ್ಯಾಣೋತ್ಸವ ಸಮಯದಲ್ಲೇ ಹಾಕಿಸಿಕೊಂಡೆ ಎಂದರು. ಅವಳು ಸುಮ್ಮನೆ ನಕ್ಕಳು. ಇನ್ನೊಬ್ಬಾಕೆ ವರ್ಷ ಹೊಸದಾಗಿ ಅರಿಶಿನ ದಾರದಲ್ಲಿ ಮಾಂಗಲ್ಯ ಕರಿಮಣಿ ಪೋಣಿಸಿಕೊಳ್ತವೆ. ಶ್ರೀನಿವಾಸ, ಶ್ರೀಲಕ್ಷ್ಮಿ, ಪದ್ಮಾವತಿ ಮುಂದಿಟ್ಟು ಅಮರ ಪ್ರೇಮದ ಮಧು 141 ಅರಿಶಿನ ಕುಂಕುಮ ಪೂಜೆ ಮಾಡಿ ದೇವರ ಹಸ್ತಸ್ಪರ್ಶ ಮಾಡಿಸಿ ನಮ್ಮ ಯಜಮಾನರಿಂದ ಕಟ್ಟಿಸ್ಕೋತೀನಿ. ಒಮ್ಮೊಮ್ಮೆ ಅವರು ಆಫೀಸಿಗೆ ಹೋಗಿದ್ದರೆ ದೇವರ ಬಲಗೈಗೆ ಮುಟ್ಟಿಸಿ ನಾನೇ ಕಳ್ಕೊತೀನಿ ಎಂದರು. ಬೆಳಿಗ್ಗೆಯ ವಾಸಂತಿಬಾಯಿ ಮಗಳ ಕಾಲಿಗೆ ಕಾಲುಂಗುರ ಹಾಕಿದ್ದರು. ದಂಪತಿಗಳನ್ನು ಕೂಗಿ ಕಣ ಶಲ್ಯ ನೀಡಿದರು. ರಾಜಸಿಂಹ ಮಧುಮತಿಯರಿಗೂ ಆಶೀರ್ವಾದ ಪೂರ್ವಕ ಕಣ ಶಾಲು ಸಿಕ್ಕಿತು. ಅಖಂಡವಾಗಿ ಸೂರ್ಯ ಚಂದ್ರರಿರುವವರೆಗೆ ನಿಮ್ಮಿಬ್ಬರ ವಂಶ ಬೆಳೆಯಲಿ ಎಂದು ದಂಪತಿಗಳಿಗೆ ಹರಸುವ ದೀರ್ಘ ಸುಮಂಗಲಿತನ, ದೀರ್ಘಾಯುಷ್ಯ, ವಂಶಾಭಿವೃದ್ಧಿ ಎಲ್ಲದರ ಬಗ್ಗೆ ಹರಸಿ ಪ್ರಸಾದ ನೀಡಿದರು. ಶಲ್ಯ ಖಣ ಅಕ್ಷತೆ ಹಿಡಿದು ಶ್ರೀಗರುಡ ಧ್ವಜದ ಹೆಬ್ಬಾಗಿಲಿಂದ ಶ್ರೀಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿ ಬಂದರು. ಗೆಸ್ಟ್ ಹೌಸ್ಗೆ ಬಂದ ಸ್ವಲ್ಪ ಹೊತ್ತಿಗೆ ಪ್ರಸಾದದ ವ್ಯಾನ್ ಬಂದಿತು. 2-3 ದೇವಸ್ಥಾನದ ಬ್ರಾಹ್ಮಣರು ಬುಟ್ಟಿಗಳನ್ನು ಹೊತ್ತು ತಂದರು. ರಾಜಸಿಂಹ ಭಾರ ಹೊತ್ತು ತಂದವರೆಂದು ಅವರಿಗೆ 50 ರೂ ಕೊಟ್ಟ. ಪ್ರಸಾದ ಏನಾದರೂ ಸಿಕ್ಕತ್ತ ಸ್ವಾಮಿ ಎಂದ ಒಬ್ಬ. ನಾವಿರೋದು 5 ಜನ. ಸಂಜೆ ಬನ್ನಿ, ಇನ್ನು ಕೆಲವು ಸಂಗಡಿಗರನ್ನ ಕರೆತನ್ನಿ, ಬೇಕಾದ್ದು ಕೊಡ್ತೀವಿ ಎಂದ. ಅಲ್ಲೇ ಅಂಗಡಿಯಿಂದ ಊಟದೆಲೆ ತರಿಸಿದರು. ಪೊಂಗಲ್, ಹುಗ್ಗಿ, ಪುಳಿಯೋಗರೆ, ಮೊಸರನ್ನ, ಲಾಡು, ಅಪ್ಪ, ಅಡೆದೋಸೆ ಎಲ್ಲ ಬಡಿಸಿದಾಗ ಎಲೆ ತುಂಬಿತು. ಎಲ್ಲರೂ ಊಟ ಮಾಡಿದರು. ಸಂಜೆ ಬಂದವರಿಗೆಲ್ಲ ಲಾಡು ಬಿಟ್ಟು ಮಿಕ್ಕ ಎಲ್ಲಾ ಪ್ರಸಾದ ಬುಟ್ಟಿ ಬುಟ್ಟಿ ಕೊಟ್ಟು ಕಳಿಸಿದರು. ಲಾಡು, ಅಪ್ಪ, ಅಡೆ ಪಡಿ ಪ್ರಸಾದವಾದ್ದರಿಂದ ಊರಿಗೆ ತೆಗೆದುಕೊಂಡು ಹೋಗಲು ಪ್ಯಾಕ್ ಮಾಡಿದರು. ಆ ರಾತ್ರಿ ಎಲ್ಲರೂ ಒಟ್ಟಿಗೆ ಇದ್ದರು. ಮಾರನೆಯ ದಿನ ವನಜಮ್ಮ ಹಾಗೂ ಮಧುಮತಿಯ ತಂದೆ ತಾಯಿಗಳು ಮೈಸೂರಿಗೆ ಹೊರಟು ಬಿಟ್ಟರು. ಅವರೆಲ್ಲ ಹೊರಟ ಮೇಲೆ ಆ ದೊಡ್ಡ ಗೆಸ್ಟ್ ಹೌಸ್ನಲ್ಲಿ ರಾಜಸಿಂಹ, ಮಧುಮತಿ ಇಬ್ಬರೇ ಉಳಿದರು. ರಾಜಸಿಂಹ ಅಲ್ಲೇ ಒಳಕೋಣೆಯಲ್ಲಿದ್ದ ಮಂಚದ ಮೇಲೆ ಮಲಗಿಬಿಟ್ಟ. ಅವನ ತಲೆಯಲ್ಲಿ 100 ಆಲೋಚನೆಗಳು ತುಂಬಿ ತುಳುಕುತ್ತಿದ್ದವು. ಮಧುಮತಿ ಬಂದು ಅವನ ಮಂಚದ ಮೇಲೆ ಕುಳಿತಳು. ಮೃದುವಾಗಿ ಅವನ ಹಣೆಯ ಮೇಲೆ ಕೈಯಾಡಿಸಿ, ನನ್ನ ಮೇಲೆ ನಿಮಗೆ ಕೋಪಾನ ಎಂದು ಮೃದುವಾಗಿ ಕೇಳಿದಳು. 142 ಅಮರ ಪ್ರೇಮದ ಮಧು. ಅವನು ಆರ್ತನಾಗಿ, ನಿನ್ನ ಮೇಲೆ ಕೋಪಾನ ಮಧು? ಏಕೆ, ನೀನು ಏನು ಅಪರಾಧ ಮಾಡಿದ್ದಿ? ಅಪರಾಧಿ ನಾನು ಎಂದ. ನೀವು ಏನೂ ಅಪರಾಧ ಮಾಡಿಲ್ಲ ಎಂದಳು ದೃಢವಾಗಿ. ಏಕೋ ನಮ್ಮಮ್ಮನ ಸ್ವಾರ್ಥ ವಯಸ್ಸಾದ ನಾನು ನಿನ್ನಂತ ಎಳೆಹರೆಯದ ಹೆಣ್ಣಿಗೆ ಅಪಚಾರ ಮಾಡ್ಲಿಕ್ಕೆ ಆಶಿಸಿ ಈ ಮದುವೆ ಎಂಬ ನಾಟಕ ಆಡಿದ್ದೀವಿ ಅನ್ನಿಸುತ್ತೆ. ಲೋಕದ ಜನರಿಂದ ಮುಚ್ಚಿಟ್ಟ ಈ ಮದುವೆಗೆ ಅರ್ಥವಿದೆಯಾ ಮಧು? ದಯವಿಟ್ಟು ಆ ತಾಳಿ ತೆಗೆದಿಟ್ಟು ಮೊದಲಿನ ಹಾಗೆ ನಮ್ಮಮ್ಮನ ಬಳಿ ಕೆಲಸಗಾತಿಯಾಗಿರು. ನಿನ್ನ ದುಷ್ಟ ಒಲಿದು ಬಂದಾಗ ನಿನಗೆ ಒಳ್ಳೆ ವರ ಸಿಕ್ಕಬಹುದು. ನಿನ್ನೆ ನಡೆದ ಮದುವೆ ನಿಜ ಎಂದು ನಂಬಿ ನಿನ್ನ ಮುಟ್ಟಲು ಅಳುತ್ತೀನಿ ಎಂದ. ನಿಮ್ಮ ಧರ್ಮಬೀರು ವ್ಯಕ್ತಿತ್ವದ ಪರಿಚಯ ನಿಮ್ಮ ತಾಯಿಯಿಂದ ತಿಳಿದಿದ್ದೀನಿ. ನಾನು ನಿಮ್ಮ ತಾಯಿಯ ಬಲವಂತಕ್ಕೆ ಈ ಮದುವೆಗೆ ಒಪ್ಪಿದ್ದೀನಿ ಎಂಬುದು ನಿಮ್ಮ ಭ್ರಮೆ. ನಾನು ನಿಮ್ಮ ಆರಾಧಕಳು. ಮೊದಲ ಬಾರಿ ನಿಮ್ಮನ್ನ ಕಂಡಾಗ, ನಿಮ್ಮ ಹಣೆಗೆ ಕರ್ಚಿಫ್ ಒತ್ತಿ ಹಿಡಿದಾಗ, ಆಗ ಸನಿಹದಿಂದ ಕಂಡ ನಿಮ್ಮ ಆ ಸುಂದರ ಕಂಗಳ ನೋಟಕ್ಕೆ ಮರುಳಾದೆ. ಈತ ಅವಿವಾಹಿತನಾಗಿದ್ದು ನನ್ನಲ್ಲಿ ಅನುರಕ್ತರಾದರೆ ಎಂದು ಒಂದು ಸಣ್ಣ ಕನಸು ಕಂಡಿದ್ದೆ. ಆದರೆ ಪಪ್ಪ ಪಪ್ಪ ಅಂತ ಕೂಗ್ತಾ ಬಂದ ಆ ಮುದ್ದಾದ ಹುಡುಗನ್ನ ನೋಡ್ದಾಗ ನೀವು ವಿವಾಹಿತರು ಅಂತ ಖಚಿತವಾಗಿತ್ತು. ಮುಂದೆ ನಿಮ್ಮ ತಾಯಿಯಿಂದ ನಿಮ್ಮ ಕುಟುಂಬದ ಕತೆ, ವಿರಸ ದಾಂಪತ್ಯದ ಬಗ್ಗೆ ತಿಳಿದಾಗ ನಿಮಗೆ ಸುಂದರ ಸುಖ ದಾಂಪತ್ಯ ಕೊಡುವ ಪ್ರೀತಿಯ ಮಡದಿಯಾಗಬೇಕೆನ್ನಿಸಿತು ಎಂದು ಅವನ ಮನ ಒಲಿಸಲು ಪ್ರಯತ್ನಿಸಿದಳು. ಮಧು, ನಿನಗೆ ಏನೇನೋ ಅನಿಸಿರಬಹುದು, ಆದರೆ ನಾನು ನಿನ್ನ ಹಾಗೆ ಕನಸು ಕಾಣೋ ಹರೆಯದವನಲ್ಲ. ಹೆಂಡತಿ ಅಂತ 4 ದಿನ ಆಟ ಆಡಿಸಿ ಹೋಗೋ ಅನಾಮಧೇಯ ಆಗಲಾರೆ. ಈ ಸುಳ್ಳು ಮದುವೆ ಆದ ಅಪರಾಧ ಬೇಗ ತಿಳ್ಕೊಳ್ಳೋಣ. ನಾಳೆನೆ ನಿನ್ನ ಊರಿಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದೀನಿ. ಇದೆಲ್ಲ ಕನಸು ಅಂತ ಮರೆತು ಬಿಡೋಣ. ಈ ಸುಳ್ಳು ಮದುವೆ ಊರ್ಜಿತ ಮಾಡಿ ಕಳ್ಳ ದಾಂಪತ್ಯದ ಆಟ ಬೇಡ ಎಂದ. ಮಧು ನಸುನಕ್ಕಳು. ನಿಮ್ಮ ಪಾಲಿಗದು ಸುಳ್ಳು ಮದುವೆ ಇರಬಹುದು. ಕಾನೂನಿನ ಪ್ರಕಾರ ನಿಮ್ಮ ಮೊದಲ ಹೆಂಡತಿಯೇ ನಿಮ್ಮ ನಿಜವಾದ ಪತ್ನಿ, ನಾನು ಬಲ್ಲೆ. ಆದರೆ ದೇವರ ಮದುವೆಯ ಮಂಗಳವಾದ ಮಂತ್ರಘೋಷಗಳ ಮಧ್ಯೆ ನೀವು ನನ್ನ ಕೊರಳಿಗೆ ಅಮರ ಪ್ರೇಮದ ಮಧು 143 ತಾಳಿ ಕಟ್ಟಿದ್ದೀರಿ. ಅದು ನನ್ನ ಪಾಲಿನ ಎಂದೆಂದಿನ ಪವಿತ್ರ ತಾಳಿ ಎಂದಳು. ನನ್ನ ಮನಸ್ಸು ಕದಲಿಸಬೇಡ ಮಧು. ನನ್ನ ಮನಸ್ಸಿನ ವಿಹ್ವಲತೆಯಲ್ಲಿ ನೀನಿನ್ನೂ ಪರಿಶುದ್ಧಳಾಗಿರೋಕೆ ಸಂತೋಷಪಡು. ನಿನ್ನ ರೂಪಕ್ಕೆ ಮನಸೋತು ಎಲ್ಲಿ ಅಚಾತುರ್ಯ ಮಾಡಿ ಬಿಡ್ತೀನೋ ಅಂತ ನನಗೆ ಭಯ ಇದೆ.
ಅಮ್ಮ ಅಂತೂ ಅರುಳು ಮರುಳು ಮುದುಕಿ. ಆಕೆ ಹೇಳಿದಂತ ನಾವು ಹೇಗೆ ಈ ಮದುವೆಗೆ ಒಪ್ಪಿದವು. ಈಗ ನನಗೆ ಈ ಹುಡುಗಾಟಕ್ಕೆ ತೆರಬೇಕಾದ ಬೆಲೆ ಅರ್ಥವಾಗಿದೆ. ನನ್ನ ಹೆಂಡತಿಗೆ ತಿಳಿದರೆ ನಿನ್ನ ಕೊಲೆ ಮಾಡ್ಲಿಕ್ಕೂ ಹೇಸಲ್ಲ. ಲೋಕದಿಂದ ಮುಚ್ಚಿಟ್ಟ ಈ ಮದುವೆಗೆ ಅರ್ಥವಿಲ್ಲ ಎಂದ. ನಿಮ್ಮ ಮನಸ್ಸಿನ ಶಾಂತಿ ನಾನು ಹಾಳು ಮಾಡಲ್ಲ. ನಾನಂತೂ ಈ ತಾಳಿಗೆ ಬೆಲೆ ಕೊಟ್ಟಿದ್ದೀನಿ. ನೀವು ಯಾವಾಗ ಸ್ವೀಕರಿಸಿದರೂ ನಿಮ್ಮ ಸೇವೆಗೆ ಅರ್ಪಿತ ಹೂವು ನಾನು. ಆದರೆ ನಾನಾಗಿ ಮೇಲೆ ಬಿದ್ದು ಬರಲಾರೆ. ಮೊದಲು ನೀವು ಈ ಮದುವೆ ಸತ್ಯ ಅನ್ನೋದು ಜೀರ್ಣಿಸಿಕೊಳ್ಳಿ. ಅದುವರೆಗೆ ಗೆಳತಿಯಾಗಿ ನಿಮ್ಮೊಂದಿಗಿದ್ದೀನಿ ಎಂದಳು. ನನ್ನನ್ನು ಕ್ಷಮಿಸು ಮಧು, ಮದುವೆ ಆಗೋದು ಆಗಿ ಈಗ ನಾಟಕ ಆಡ್ತಿದ್ದಾನಲ್ಲ ಅನಿಸುತ್ತ ನಿಂಗೆ. ಆದರೆ ಏಕೋ ಏನೋ ಈ ಮದುವೆ ನನ್ನ ಮನಸ್ಸು ಒಪ್ಪಿಲ್ಲ. ನನ್ನ ಮನದಲ್ಲಡಗಿದ್ದ ಸೈತಾನ ನಿನ್ನ ಸುಂದರ ರೂಪಕ್ಕೆ ಸೋತಿದ್ದ. ಅಮ್ಮ ಹೇಳ್ತಾಳೆ, ಈ ಯೋಚನೆಗೆ ಒಪ್ಪಿ ಬಂದು ನಿನ್ನ ಅಸಹಾಯಕತೆ, ನಿನ್ನ ಬಡತನವನ್ನು ದುರುಪಯೋಗಪಡಿಸುತ್ತಿದ್ದೀನಿ ಅನಿಸುತ್ತೆ. ದಾಂಪತ್ಯ ನನ್ನ ಪಾಲಿನ ಸಿಹಿ ಅನುಭವದ್ದು ಅಲ್ಲ. ಹೆಣ್ಣಿಗಾಗಿ ಕಾತರಿಸೋ ಚಡಪಡಿಕೆ ಹುಮ್ಮಸ್ಸು ಯಾವುದೂ ನನಗಿಲ್ಲ. ಅಮ್ಮನ ಯೋಜನೆ ಒಪ್ಪಿ ಏನೋ ಮೂರ್ಖತನ ಮಾಡಿದ ಅನಿಸತ್ತೆ ಎಂದು ಬಡಬಡಿಸ ಹತ್ತಿದ. ಕೆಲವು ದಿನ ಆತ್ಮೀಯವಾಗಿದ್ದು ಒಳ್ಳೆ ಗೆಳೆಯರಂತಿರೋಣ. ನಿಮ್ಮ ಮನಸ್ಸಿಗೆ ನಾನು ಒಗ್ಗಿದರೆ ನನ್ನ ಸ್ವೀಕರಿಸಿ. ನಿಮ್ಮ ತಾಯಿಯವರ ಒಂಟಿತನ ನಿವಾರಿಸಿ ಅವರ ಆಸ್ತಿಗೆ ಒಬ್ಬ ವಾರಸುದಾರನ ನೀಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಮಾಂಗಲ್ಯ ನನ್ನ ಪಾಲಿಗೆ ಪವಿತ್ರ. ಈ ಮದುವೆ ನನ್ನ ಪಾಲಿನ ನಿಜವಾದ ಮದುವೆ ಅಂದಳು. ನನ್ನ ಮನಸ್ಸು ಇದನ್ನ ನಿಜವಾದ ಮದುವೆ ಅಂತ ಒಪ್ಪಿದಾಗ ನಾನು ನಿನ್ನ ಬಳಿ ಬರೀನೆ. ಆದರೆ ಅದುವರೆಗೆ ನಿನ್ನ ಬೆರಳು ಸಹ ಸೋಕಲಾರೆ ಎಂದು ಬಿಟ್ಟ. ಆದರೆ ಇಂದಲ್ಲ ನಾಳೆ ಅವನನ್ನು ಗೆಲ್ಲುವೆ ಎಂದು ಮಧುಮತಿ ಊಹಿಸಿದ್ದಳು. ಇಬ್ಬರು ಕೆಳಗಿನ ತಿರುಪತಿಗೆ ಬಂದು ಒಂದು ರೂಮ್ ಹಿಡಿದಿದ್ದರು. 144 ಅಮರ ಪ್ರೇಮದ ಮಧು ಬೆಳಗಾಗೆದ್ದು ಟ್ಯಾಕ್ಸಿ ಮಾಡಿಕೊಂಡು ಕಡಲತೀರ್ಥ, ತಿರುಚಾನೂರು, ಶ್ರೀ ಕೋದಂಡೇಶ್ವರ ದೇವಾಲಯ, ಪಾಪನಾಶಿನಿ, ಕುಮಾರಧಾರ, ಕಾಳಾಸ್ತಿ ಹೀಗೆ ಹತ್ತಿರದ ಎಲ್ಲಾ ಕ್ಷೇತ್ರಗಳ ದೇವಸ್ಥಾನ ನೋಡಿ ಬಂದರು. ಶ್ರೀನಿವಾಸ ಮಂಗಾಪುರ, ಕಂಚಿ, ಕಾಳಾಸ್ತಿ ಎಲ್ಲ ಮತ್ತೆ ಮತ್ತೆ ಸುತ್ತಿ ಬಂದರು. 1.5 ತಿಂಗಳು ಕಳೆಯಿತು. ಬಾಂದೇಲಿ ನನ್ನ ಹೆಂಡತಿ ಇದ್ದಾಳೆ. ಅವಳ ನಿಜವನ್ನ ಪರೀಕ್ಷಿಸಬೇಕು. ಒಂದು ಚೂರು ನನ್ನ ಪ್ರೀತಿಸದಿದ್ದರೂ ನನ್ನ ಏಕೆ ಹಿಡಿದಿಟ್ಟುಕೊಂಡಿದ್ದಾಳೆ. ಅವರ ಅಪ್ಪನದು ಏನೋ ವಿಲ್ಲಿನ ರಹಸ್ಯವಂತೆ. ಈ ಮೂಗುಬ್ಬಸದ ಬದುಕು ಸಾಕಾಗಿದೆ. ನಾನು ನಿನ್ನ ಪ್ರೀತಿಸ್ತೀನಿ ಮಧು. ಆದರೆ ದಿಟ್ಟತನದಿಂದ ಗಂಡಸಾಗಿ ನಿಂತು ಹೋರಾಡಿ ಅವಳಿಂದ ವಿಚ್ಛೇದನ ತಗೊಂಡು ನಿನ್ನ ವಿವಾಹವಾಗ್ತೀನಿ. ಆ ಬದುಕು ತೊರೆದು ಬಂದು ಅಮ್ಮನ ಅಂಗಡಿ ನೋಡ್ಕೋತೀನಿ. ನಿನ್ನ ಜೊತೆ ರಾಜಾರೋಷವಾಗಿ ಸಂಸಾರ ಹೂಡ್ತೀನಿ. ಈಗ ಕಳ್ಳತನದ ಗರ್ಭದಾನ ಮಾಡಲಾರೆ. ನನ್ನ ಮಗುವನ್ನು ನೀನು ಯಾರೋ ದುಬೈಗೆ ಹೋದ ಶಂಕರನ ಹೆಂಡತಿಯಾಗಿ ಬೆಳೆಸೋದು. ಅಮ್ಮ ಆ ಮಗುವನ್ನು ದತ್ತು ತಗೊಳ್ಳೋದು, ಈ ನಾಟಕ ಎಲ್ಲಾ ಬೇಡ ಎಂದ. ಮಧು ತಲೆ ತಗ್ಗಿಸಿ, ನೀವೊಂದು ದೊಡ್ಡ ಮುಳ್ಳಿನ ಪಂಜರದಲ್ಲಿ ಸಿಕ್ಕಿದ್ದೀರಿ ಅನಿಸುತ್ತೆ. ಅದರಿಂದ ನೀವು ಬಿಡಿಸಿಕೊಂಡು ಬರೋ ಹಾಗಿಲ್ಲ ಅಂತ ಈ ಎಲ್ಲಾ ಕಳ್ಳನಾಟಕ ಆಡ್ತಿದ್ದೀವಿ. ನಿಮ್ಮ ತಾಯಿಗೆ ಒಬ್ಬ ಮೊಮ್ಮಗ ಬೇಕೇ ಬೇಕುಂತ ಅಪೇಕ್ಷೆ ಇದೆ ಎಂದಳು. ಅವನು ದೃಢವಾಗಿ ಇದ್ದ 2 ಮಕ್ಕಳು ಕೈತಪ್ಪಿದ ಮೇಲೆ ನಾನು ಬದುಕಿನಲ್ಲಿ ಹತಾಶನಾದ. ಸರಿಯಾಗಿ ಸಂಸಾರ ಮಾಡದೆ ವರ್ಷದಲ್ಲಿ 6 ತಿಂಗಳು ನನ್ನಿಂದ ದೂರ ಇರೋ ಅವಳನ್ನ ಸಹಿಸ್ತಾ ಏಕೆ ಬಾಳಿದ್ದೆ. ಅವಳಿಗೊಬ್ಬ ಪ್ರೇಮಿ ಸಹ ಇದ್ದಾನೆ ಅಂತ ಅರೆಬರೆ ಮಾಹಿತಿ ದೊರಕಿದೆ. ಇದೆಲ್ಲ ರಹಸ್ಯ ಭೇದಿಸಲಾರದೆ ಮಂಕಾಗಿ ಜಡವಾಗಿದ್ದೆ. ಈಗ ನಿನ್ನ ಸನ್ನಿಧಾನದಲ್ಲಿ ಒಂದು ಬಗೆ ಕೆಲ ಹುಟ್ಟಿದೆ. ಹೋಗಿ ಎಲ್ಲಾ ರಹಸ್ಯ ಭೇದಿಸಿ ಬರೀನಿ. ಅವಳನ್ನ ಡೈವೋರ್ಸ್ ಮಾಡಿ ಬಂದು ನಿನ್ನ ಎಲ್ಲರೆದುರು ವಿವಾಹವಾಗ್ತೀನಿ ಎಂದ. ಮಧುಮತಿ ಕೊಂಚ ಭೀತಿಯಿಂದ, ಏನೇ ಆಗಲಿ ಆ ಜನಗಳನ್ನ ಭೇಟಿ ಮಾಡೋಕೆ ಮುಂಚೆ ನಿಮ್ಮ ತಾಯಿ ಸಲಹೆ ಕೇಳಿ. ಅವರು ಕೊಂಚ ಅಪಾಯಕಾರಿ ಜನಗಳು ಅಂತ ಅಮ್ಮ ಹೆದರಾರೆ ಎಂದಳು. ಅಮ್ಮನ ನಾನು ಭೇಟಿ ಮಾಡಲ್ಲ. ಅವಳ ಪ್ರೀತಿ ಆತಂಕದಲ್ಲಿ ನಾನು ಹೇಳಿ ಆಗ್ತೀನಿ. ಆ ಜನಗಳನ್ನ ನಾನು ಎದುರಿಸಿ. ಅಮರ ಪ್ರೇಮದ ಮಧು 145 ಹೋರಾಡಿ ಜಯಗಳಿಸಿ ಬರೀನಿ ಎಂದು ಹಠದಿಂದ ಹೊರಟು ಬಿಟ್ಟ. ತಿರುಪತಿಯಿಂದ ಮೈಸೂರಿಗೆ ಬಂದರು. ಅವಳನ್ನು ಮನೆಗೆ ಹೋಗಲು ರಿಕ್ಷಾ ಹತ್ತಿಸಿ ತಾನು ಸೀದಾ ಮುಂಬೈ ರೈಲು ಏರಿದ. 2 ಸೂಟ್ಕೇಸಿನೊಂದಿಗೆ ರಿಕ್ಷಾದಲ್ಲಿ ಮನೆಗೆ ಮರಳಿದ ಅವಳನ್ನು ಕಂಡು ಅಂಗಡಿ ಕೆಲಸಗಾರರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಅಚ್ಚರಿಯಿಂದ ಮಿಕಮಿಕ ಎಂದು ನೋಡಿದರು. ವನಜಮ್ಮ ಗಟ್ಟಿಯಾಗಿ, ಶಂಕರ್ ದುಬೈಗೆ ಹೋದ. ಅತ್ತೇಮನ ಬೇಸರ ಎಂದು ಇಲ್ಲಿಗೆ ಬಂದಿದ್ದೆ ಹೌದಲ್ಲ, ಇರಲಿ ಬಿಡು. ನೀನಿಲ್ಲದೆ ನನಗೂ ಬೆಳಗು ಹರಿಯಲ್ಲ. ನಿಮ್ಮಮ್ಮನಿಗಿಂತ ನಾನೇ ನಿನ್ನ ಜಾಸ್ತಿ ನೆನೆಸ್ತಿದ್ದೆ ಎಂದು ಸ್ವಾಗತಿಸಿದರು. ಆ ರಾತ್ರಿ ಏಕಾಂತದಲ್ಲಿ ವನಜಮ್ಮ ಆಸೆಯಿಂದ, ಈ ತಿಂಗಳು ಈಚೆಯಾಗಿದೆ ಎಂದರು. ಇಲ್ಲಮ್ಮ, ಈಗ ದಿನಗಳು ಇವತ್ತೋ ನಾಳೆಯೇ ಕೂಡ್ತೀನಿ ಅನಿಸತ್ತೆ ನೀರಸವಾಗಿ ಮಡಿದಳು. ಇಲ್ಲ, ನೀನು ಕೂಡಲ್ಲ. ನನಗೆ ಒಬ್ಬ ಒಳ್ಳೆ ಮುದ್ದಾದ ಮೊಮ್ಮಗನ್ನ ಕೊಡ್ತಿ. ನಾನು ದೇವರನ್ನ ತುಂಬಾ ಕೇಳಿಕೊಂಡಿದ್ದೀನಿ ಕಣೆ ಎಂದರು. ರಾಜು ನಿನ್ನ ಜೊತೆ ತುಂಬಾ ಸಂತೋಷವಾಗಿದ್ದ ತಾನೆ?
ಆ ರಾಕ್ಷಸಿಯಿಂದ ಬೇಸತ್ತವನು ನಿನ್ನಂತ ತಾಳ್ಮೆಯ ನಿಧಿ ದೊರೆತಾಗ ಸಾಕಷ್ಟು ಶಾಂತಿ ಸಮಾಧಾನ ಕಂಡಿದ್ದಾನೆ. ನನ್ನ ನಿಜವಾದ ಸೊಸೆ ನೀನು ಎಂದು ಏನೇನೋ ಹಂಬಲಿಸಿದರು. ಅವಳು ಸುಮ್ಮನಿದ್ದಳು. ಏಕೋ ನಿಜ ಹೇಳಿ ಆ ಮುದಿ ಜೀವಕ್ಕೆ ನಿರಾಶೆ ಪಡಿಸಲಾಗಲಿಲ್ಲ. ಮುಂದೆ 15 ದಿನಗಳಾದರೂ ಅವಳು ಈಚೆ ಆಗಲಿಲ್ಲ. ಬೇರೆ ಅವಳು ಊರಿನ ಪ್ರಯಾಣ ಹಾಗೂ ನೀರಿನ ಬದಲಾವಣೆಯಿಂದ ತನಗೆ ಮಾಸಿಕ ಸ್ರಾವ ಮುಂದೂಡಿದೆ ಎಂದವಳಿಗೆ ಅರಿವಿತ್ತು. ಆದರೆ ವನಜಮ್ಮ ಸಂಭ್ರಮವೇ ಸಂಭ್ರಮ. ದೇವರು ದೊಡ್ಡನು, ಫಲ ಸಿಕ್ಕಿದೆ ಅಂತ ಅನಿಸುತ್ತೆ. ಒಬ್ಬ ಮುದ್ದಾದ ಮೊಮ್ಮಗ ಹುಟ್ಟಿದರೆ ನನ್ನೆಲ್ಲ ಆಸ್ತಿಗೆ ಹಕ್ಕುದಾರ ಮಾಡ್ತೀನಿ ಎಂದು ಬಡಬಡಿಸುವರು. ಆದರೆ ಎಲ್ಲ ಗುಟ್ಟಿನಲ್ಲಿ 5 ತುಂಬುವವರೆಗೆ ಜನರೆದುರು ಪ್ರಕಟ ಮಾಡೋದು ಬೇಡ ಎಂದಿದ್ದರು. ಅಮ್ಮ, ನೀವು ಜಾಸ್ತಿ ಕನಸು ಕಟ್ಟಬೇಡಿ. ಅಕಸ್ಮಾತ್ ನನಗೆ ಆಗಾಗ ಚಳಿಗಾಲದಲ್ಲಿ 15-20 ದಿನ ಮುಂದೂಡಿ ಹೋಗತ್ತೆ ಎಂದು ಸೂಚ್ಯವಾಗಿ ತಿಳಿಸಿದಳೆ ಹೊರಚು ತನಗೂ ರಾಜಸಿಂಹನಿಗೂ ಯಾವ ಸಂಬಂಧ? 146 ಮರ ಪ್ರೇಮದ ಮದುವಿರಲಿಲ್ಲ. 1.5 ತಿಂಗಳು ಇಬ್ಬರೂ ಜೊತೆಯಲ್ಲಿ ಇದ್ದರೂ ಅವನು ತನ್ನ ಒಂದು ಕೈ ಬೆರಳು ಸಹ ಸೋಕಿಸಿಲ್ಲ ಎಂಬ ನಿಜಾಂಶ ಹೇಳಲಿಲ್ಲ. ನಿಜ ಹೇಳಿ ಈ ಮುದಿ ಜೀವಕ್ಕೆ ನಿರಾಶೆ ಏಕೆ ಮಾಡಬೇಕು? ಅಲ್ಲದೆ ರಾಜಸಿಂಹ ಅಲ್ಲಿ ಹೋಗಿ ದಿಟ್ಟತನದಿಂದ ಹೋರಾಡಿ ಅವಳಿಂದ ಡೈವೋರ್ಸ್ ಪಡೆದು ಬರುವ ಎಂದು ಹೇಳಿದ್ದಾನೆ. ಅವನು ಜಯಗಳಿಸಿ ಬರುವವರಿಗೆ ಈ ಎಲ್ಲಾ ವಿಷಯ ಗುಟ್ಟಾಗಿಡಬೇಕು. ಇಲ್ಲದಿದ್ದರೆ ಆ ಜನಗಳ ಜೊತೆ ಹೋರಾಟದಲ್ಲಿ ತನ್ನ ಮಗನಿಗೇನು ಅಪಾಯ ಆಗುವುದೋ ಎಂದು ಈ ಮುದಿ ತಾಯಿ ಜೀವ ಹೆದರುವುದು ಎಂದು ಯೋಚಿಸಿ ಅಲ್ಲಿ ತನಗೆ ಅವನಿಗೆ ನಡೆದಿದ್ದ ಯಾವ ಮಾತುಕತೆಯೂ ಹೇಳಲಿಲ್ಲ. ಒಮ್ಮೊಮ್ಮೆ ಅವನೇನಾದರೂ ಅಪಾಯದಲ್ಲಿ ಸಿಲುಕಿರಬಹುದೇ ಎಂದು ಭಯವೂ ಆಗುತ್ತಿತ್ತು. ಈ ಯೋಚನೆಯಲ್ಲಿಯೇ ದಿನ ಸರಿಯುತ್ತಿತ್ತು. ನಾಳದ್ದಿಗೆ 2 ತಿಂಗಳು ತುಂಬತ್ತೆ. ಡಾಕ್ಟರ್ ಹತ್ತಿರ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ಬಂದು ಬಿಡುವೆಂದರು. ಆ ದಿನ ಎಲ್ಲ ನಿಜ ಹೇಳಿಬಿಡಲೆ. ಬಡಿಸುತ್ತಿದ್ದ ಅವಳು ಯೋಚಿಸಿದಳು, ಬೇಡ ತಿನ್ನುವ ಅನ್ನ ಈಕೆಗೆ ಕಹಿಯಾಗಬಹುದು. ಅಕಸ್ಮಾತ್ ರಾಜಸಿಂಹ ಮುಂಬೈಯಲ್ಲಿ ಹೆಂಡತಿಯ ಅನೈತಿಕ ವರ್ತನೆ ಕಣ್ಣಾರೆ ಕಂಡರೆ ಡೈವೋರ್ಸ್ ಮಾಡಿ ಬರುತ್ತಾರೆ. ಆಗ ತಾಯಿಗೆ ನಿಜ ಹೇಳಿ ಮೈಸೂರಲ್ಲೇ ತನ್ನ ವಿವಾಹವಾಗಿ ರಾಜಾರೋಷದಿಂದ ತನ್ನೊಂದಿಗೆ ಇರುತ್ತಾರೆ. ರಾಜಸಿಂಹ ಬರುವವರಿಗೆ ಗುಟ್ಟು ಕಾಪಾಡಬೇಕು ಎಂದುಕೊಂಡಳು. ಆದರೆ ರಾಜಸಿಂಹ ಹೆಂಡತಿ ಹಾಗೂ 2 ಮಕ್ಕಳ ಜೊತೆ ಮಾರನೆಯ ದಿನ ಮೈಸೂರಿಗೆ ಬಂದ. ವನಜಮ್ಮ ಆ ದಿನ ಊಟ ಮಾಡುತ್ತಿದ್ದರು. ಅಮ್ಮ ಕಾರು ಬಂತು, ಅಣ್ಣ ಬಂದಿದ್ದಾರೆ ಎಂದು ಹೇಳಿದ ತಕ್ಷಣ ಜನಜಮ್ಮ ಊಟ ಬಿಟ್ಟಿದ್ದು ರಾಜು ಬಂದಿದ್ದಾನೆ, ಅವನಿಗೆ ಸಂತೋಷದ ಸುದ್ದಿ ಹೇಳಬೇಕು ಎಂದು ಓಡಿದರು. ಮಧುಮತಿಯು ನಿಧಾನವಾಗಿ ಅವರನ್ನು ಹಿಂಬಾಲಿಸಿದಳು. ಕಾರು ಕಾಂಪೌಂಡ್ ಪ್ರವೇಶಿಸಿ ಪೋರ್ಟಿಕೋದಲ್ಲಿ ನಿಂತಿತು. ಮುಂದಿನ ಬಾಗಿಲು ತೆಗೆದು ಮಗ ಇಳಿಯುತ್ತಿದ್ದಂತೆ ರಾಜು, ದೇವರು ಕಣ್ಣು ತೆರೆದನಪ್ಪ. ಮಧು 2 ತಿಂಗಳು ಗರ್ಭಿಣಿ ಎನ್ನುತ್ತಿದ್ದಂತೆಯೇ, ಅಮ್ಮ ನಿನ್ನ ಸೊಸೆ ಮೊಮ್ಮಕ್ಕಳು ಬಂದಿದ್ದಾರೆ ನೋಡು, ಚಿಂಟು ಸಿಕ್ಕಿದ ಎಂದ. ಈ ವೇಳೆಗೆ ಡ್ರೈವರ್ ಇಳಿದು ಹಿಂದಿನ ಬಾಗಿಲು ತೆಗೆದ. ಜಯಶ್ರೀ ಇಳಿದು ಅಮರ ಪ್ರೇಮದ ಮಧು 147 ಬಂದು ಅತ್ತೆಗೆ ನಮಸ್ಕರಿಸಿ, ಅತ್ತೆ ನಿಮ್ಮ ಪುಣ್ಯದಿಂದ 2 ಮೊಮ್ಮಕ್ಕಳು ಸಿಕ್ಕಿದವು, ಅಜ್ಜಿ ಅಜ್ಜಿ ಅಂತ ಹಂಬಲಿಸೋ ಇವೆರಡು ಮೊಮ್ಮಕ್ಕಳನ್ನು ನೀವು ಒಪ್ಪಿಸಿಕೊಳ್ಳಿ, ನನ್ನ ಎಲ್ಲ ಅಪರಾಧ ಕ್ಷಮಿಸಿ ಎಂದಳು. ಅಮ್ಮ ಹಿಂದಿನ ಜಯಶ್ರೀ ಅಲ್ಲ, ಅವಳು ಚಿಂಟು ಕಳೆದು ಹೋದ ಮೇಲೆ ಹುಚ್ಚಿಯೇ ಆಗಿದ್ದಳು. ಈಗ ಪಶ್ಚಾತ್ತಾಪದಿಂದ ದಗ್ಧವಾಗಿದ್ದಾಳೆ ಎಂದ. ಅಜ್ಜಿ ಈ ಸಲ ಅಪ್ಪ ಅಮ್ಮ ನಾನು ಚಿನ್ನಿ 1 ವಾರ ಇಲ್ಲೇ ಇದ್ದೀವಿ ಎಂದು ಚಿಂಟು ಉತ್ಸಾಹದಿಂದ ಹೇಳುತ್ತಿದ್ದ. ಪಾತ್ರೆಗೆ ಹಾಕಿದ ಆಕಾರಕ್ಕೆ ನೀರು ಹೊಂದಿಕೊಳ್ಳುವಂತೆ ವನಜಮ್ಮ ಮದುವಿನ ವಿಷಯ ಮರೆತು ಮಗ ಸೊಸೆ ಮೊಮ್ಮಕ್ಕಳಿಗೆ ಸ್ಪಂದಿಸಿ ಹರಟೆ ಪ್ರಾರಂಭಿಸಿದಳು. ಬಿಸಿ ಅಡುಗೆ ಮತ್ತೆ ಮಾಡಿಸಿ ಮಗ ಸೊಸೆ ಮೊಮ್ಮಕ್ಕಳಿಗೆ ಮದುವಿನ ಕೈಯಲ್ಲೇ ಬಡಿಸಿದರು. ಜ್ವರದಿಂದ ಎದ್ದಿದ್ದಾನೆ, ಹಳೆ ಕತೆ ಮರೆತಿದ್ದಾನೆ. ಅವನು ಆಡ್ಲಿಕ್ಕೆ ಹೋದಾಗ ನಿನ್ನ ಸೊಸೆ ಕಡೆಯಿಂದ ಎಲ್ಲಾ ಕತೆ ಕೇಳಿಸಿಕೊ ಎಂದು ಹೇಳಿ ರಾಜಸಿಂಹ ರೂಮಿಗೆ ಹೋಗಿ ಮಲಗಿದ. ಮದುವಿಗೆ 2 ತಿಂಗಳಾಗಿದೆ ಎಂದು ತಾಯಿ ತಾನು ಕಾರು ಇಳಿಯುತ್ತಿದ್ದಂತೆಯೇ ಹೇಳಿದರು. ಆದರೆ ಹೇಗೆ ಸಾಧ್ಯ? ತಾನವಳ ಕೈ ಸಹ ಸೋಕಿಲ್ಲ. ಇರಲಿ, ಈಗ ಜಯಶ್ರೀಯ ಎದುರು ತಾವು ಏನು ಮಾತಾಡಿದರೂ ಚೆನ್ನಾಗಿರಲ್ಲ. ಬರೋ ವಾರ ತಾನೊಬ್ಬನೇ ಬಂದು ತಾಯಿಗೆ ನಿಜದ ವಿಷಯ ತಿಳಿಸಿ, ಮಧು ಬೇರೆ ಯಾರನ್ನಾದರೂ ಪ್ರೀತಿಸಿ ಅಭ್ಯಾಸ ಮಾಡಿಕೊಂಡಿದ್ದರೆ ಅವನನ್ನೇ ಹಣದ ಆಸೆ ತೋರಿಸಿ ಒಪ್ಪಿಸಿ ವಿವಾಹ ಮಾಡಬೇಕು. ಚಿಂಟು ಮತ್ತೆ ಸಿಗುತ್ತಾನೆ. ಜಯಶ್ರೀ ಅತ್ಯಂತ ಒಳ್ಳೆಯವಳಾಗುತ್ತಾಳೆ ಎಂದು ತನಗೆ ಕನಸಿನಲ್ಲಿ ಆದರೂ ತಿಳಿದಿತ್ತ. ತಿರುಪತಿಯಿಂದ ಮಧುವನ್ನು ಮೈಸೂರಿನ ಸ್ಟೇಷನ್ನಲ್ಲಿಳಿಸಿ ತಾನು ಬೆಂಗಳೂರಿಗೆ ಹೋದ. ಬೆಂಗಳೂರು ಆಫೀಸಿನಲ್ಲಿ ಎಲಿಜಬೆತಳ ಸಂದೇಶ ಕಾಯುತ್ತಿತ್ತು. ಚಿಂಟು ಸಿಕ್ಕಿದ್ದಾನೆ, ತಕ್ಷಣ ಮುಂಬೈಗೆ ಬನ್ನಿ, ಜಯಶ್ರೀ ನಿಮಗಾಗಿ ಹಂಬಲಿಸುತ್ತಾ ಇದ್ದಾಳೆ. ಚಿಂಟು ಆಸ್ಪತ್ರೆಯಲ್ಲಿದ್ದಾನೆ. ಈ ಸಂದೇಶ ಕೇಳಿ ಅವಳಿಗೆ ಟ್ರಂಕಾಲ್ ಮಾಡಿ ನಾನು ತಕ್ಷಣ ಬರಿದ್ದೇನೆ ಎಂದ. ಸಂಜೆಯೇ ಮುಂಬೈನ ತಾಜ್ ಹೋಟೆಲಲ್ಲಿ ಎಲಿಜಬೆತಳನ್ನು ಭೇಟಿ ಮಾಡಿದ. ಬಹಳ ದೊಡ್ಡದಾದ ಒಂದು ವಿಚಿತ್ರ ಅಸಹಳ ಕತೆ. ಜಯಶ್ರೀ ತಾಯಿನೇ ಮೊಮ್ಮಗನ್ನು ಮುಟ್ಟು ಮಗಳ ಜೀವನದಲ್ಲಿ ಆಟ ಆಡ್ತಿದ್ದಳು.
ತನ್ನ ಹಳೆಯ ಪ್ರಿಯಕರ ಮನೋಹರ ಎಂಬ ಶ್ರೀಮಂತನಿಗೆ ಜಯಶ್ರೀನ 148 ಅಮರ ಪ್ರೇಮದ ಮಧು ಜೋಡಿಸಿ ಅವನ ಅಪಾರ ಆಸ್ತಿ ಕಬಳಿಸಿದಳು. ಆಸೆ ಮೊದಲಿಂದ ಪ್ರಯತ್ನಿಸಿ ಸೋತಿದ್ದಳು. ರಾಜಸಿಂಹನ ಜೊತೆ 100 ಜಗಳ ಆಡಿದರೂ ತಂದೆ ಬರೆದ ವಿಲ್ಗೆ ಹೆದರಿ ಅವನನ್ನು ಡೈವೋರ್ಸ್ ಮಾಡಲು ಹೆದರುತ್ತಿದ್ದಳು. ಅವನನ್ನು ಡೈವೋರ್ಸ್ ಮಾಡಿದರೆ ತಂದೆ ಆಸ್ತಿ ಸಿಗಲ್ಲ. ಮನೋಹರನೊಂದಿಗೆ ಅನೈತಿಕ ಸಂಬಂಧ ಬೆಳೆಸಿದರೂ ಲಿಜಿಯ ಮೂಲಕ ಸುದ್ದಿ ಮುಟ್ಟುತ್ತದೆಂದು ಹೆದರಿ ಪರಿಶುದ್ಧ ಸ್ನೇಹ ಮಾತ್ರ ಇಟ್ಟುಕೊಂಡಿದ್ದಳು. ಈಗ ಮಗನನ್ನು ಕಳೆದುಕೊಂಡು ಸಿಕ್ಕಾಪಟ್ಟೆ ಕುಡಿದು ಬಿದ್ದಿದ್ದಾಗ ತಾಯಿ ಮನೋಹರನ ಬಗ್ಗೆ ವರ್ಣಿಸುತ್ತಿದ್ದಳು. ದಿನ ಸಿಕ್ಕಾಪಟ್ಟೆ ಕುಡಿಯುತ್ತಿದ್ದ ಜಯಶ್ರೀ ಆ ದಿನ ರಾತ್ರಿ 1 ಬಾಟಲ್ ಸಹ ಕುಡಿದಿರಲಿಲ್ಲ. ಅದಕ್ಕೆ ಕಾರಣ ತಾಯಿ ಹೇಳಿದ ಕೆಲವು ಮಾತುಗಳು. ಮನು, ನಿನ್ನ ಕೆಲಸ ಮಾಡಿಕೊಡಬೇಕಾದ್ರೆ ನೀನು ಅವನಾಸೆ ನೆರವೇರಿಸಿಕೊಡಬೇಕು. ಹೀಗೆ ಕೈಗೆ ಸಿಕ್ಕಿಯೂ ಸಿಕ್ಕದ್ದಂಗೆ ಅವನಿಗೆ ನೆರವೇರಿಸಿದರೆ ನಿನ್ನ ಮಗ ಸಿಗ್ತಾನೆ ಎಂದಳು. ಅಮ್ಮ, ನಾನು ಅನೈತಿಕಂತ ಗೊತ್ತಾದರೆ ಅವರು ನನ್ನ ಡೈವೋರ್ಸ್ ಮಾಡ್ತಾರೆ. ಅಪ್ಪ ಕಾವಲಿಟ್ಟ ಗೂಢಚಾರರು ಆ ಶೈನಿ, ಲಿಜಿ ಅವರ ಪರಿವಾರ ನನಗಾಗಿ ಕಾದಿದೆ ಎಂದಳು. ಆ ಬದ್ಮಾಶ್ಗಳಿಗೆ ಹೆದರಿ ಎಂದೋ ಸಿಗೋ ಆಸ್ತಿಗೆ ಆ ಬೇಡದ ಗಂಡ ನೊಂದಿಗೆ ಏಕೆ ಬಾಳಿ? ನೀನು ಆ ಮನುವನ್ನು ನಂಬು. ನಿನಗಾಗಿ ಆಕಾಶಾನ ದರೆಗಿಳಿಸ್ತಾನ. ಅವನಾಸ್ತಿ ಏನು ಕಡಿಮೆ ಇದೆಯಾ? ನಿನ್ನ ಮಗನ್ನ ಹುಡುಕಿಸ್ತಾನೆ ಎಂದಳು. ಜಯಶ್ರೀ ವಿಹ್ವಲಳಾಗಿ, ಅಮ್ಮ, ಅವನು ಚಿಂಟನ ಹುಡುಕಿ ತಂದ್ರೆ ನಾನು ಅವನ ಪ್ರೇಮ ನಂಬಿನಿ. ಯಾವ ಆಸ್ತಿ ಆಸೆ ಬೇಡ, ಯಾವ ಗಂಡನ ಭಯವಿಲ್ಲದೆ ಅವನವಳಾಗ್ತೀನಿ ಎಂದಳು. ಜಯಶ್ರೀ ತಾಯಿ ಸ್ವರ್ಣಾಂಬ, ನಾನು ನಾಳೆ ಅವನಿಗೆ ಈ ವಿಷಯ ಹೇಳಿನಿ. ಅವನು ಇಡೀ ಮುಂಬೈ ಜಾಲಾಡಿ ಖಂಡಿತ ಚಿಂಟುನ್ನ ಹುಡುಕಿ ತಾನೆ ಎಂದಳು. ಈ ಸಂಭಾಷಣೆ ಮತ್ತೆ ಮತ್ತೆ ಯೋಚಿಸಿದ ಜಯಶ್ರೀಗೆ ಒಂದು ಅವನೇ ಮಗುವನ್ನು ಅಪಹರಿಸಿ ಹುಡುಕಿಕೊಟ್ಟಂತೆ ನಾಟಕವಾಡುವನೇ? ತನ್ನ ಮೇಲಿನ ಆಸೆಗೆ ಈ ನೀಚ ಕೃತ್ಯ ಮಾಡಿರಬಹುದೇ ಎನಿಸಿತು. ಅಮ್ಮ, ಮಗು ಹುಡುಕಿ ಕೊಟ್ಟರೆ ಅವನೊಳಾಗುವೆ ಎಂದು ಹೇಳಬೇಡ. ನಿಜಕ್ಕೂ ಅವನು ಒಬ್ಬ ಖಳನಾಯಕನೇ ಆಗಿದ್ದರೆ ಏನು ಮಾಡಲಿ ಎಂದು ಹೇಳಬೇಕೆಂದು ಯೋಚಿಸಿ ಮಹಡಿ ಹತ್ತಿ ಬಂದಳು. ಮಹಡಿಯ ಮೇಲೆ ಶಾಯಿಯ ಕೋಣೆಯಿಂದ ಆ 11ರ ನೀರವ ಅಮರ ಪ್ರೇಮದ ಮಧು 149 ರಾತ್ರಿಯಲ್ಲಿ ಪರಪುರುಷನ ಸ್ವರ ಕೇಳಿ ಬಂದಾಗ ದಿಗ್ರಾಂತಳಾದಳು. ಅದು ಮನೋಹರನ ಸ್ವರ ಎಂಬುದು ಅರಿವಾದಾಗ ಆಶ್ಚರ್ಯಚಕಿತಳಾದಳು. ಅವರಿಬ್ಬರ ಸಂಭಾಷಣೆ ಕೇಳಿಸಿಕೊಂಡಳು. ನಿಜವಾಗಿ ಅವಳ ಮನಸ್ಸು ಹದ ಮಾಡಿದೆಯಾ ಸ್ವರ್ಣ? ಚಿಂಟುನ್ನ ನಾಳೆನೇ ಕರೋಂಬಲ್ಲ, ಇನ್ನು 8 ದಿನ ತೊಳಲಾಡಿಸೋಣವೇ ಎಂದ ಮನುಯ. ಬೇಡ ಮಹಾರಾಯ, ಆ ಹುಡುಗ ಮಹಾ ಹಠಮಾರಿ, ಹೊಡೆದು ಬಡಿದು ಮಾಡಿದರೂ ಸುಧಾರಿಸ್ಲಿಕ್ಕಾಗಲ್ಲ ಮಾಯಿ ಅಂತ ಪರಪ್ಪ ಅವನ ಹೆಂಡತಿ ಒದ್ದಾಡ್ತಾರೆ. 2 ಸಲ ಜ್ವರದಲ್ಲಿ ಮಲಗಿದ್ದನಂತೆ. ಒಳ್ಳೆ ಡಾಕ್ಟರ್ ಹತ್ತಿರ ತೋರಿಸಿ ಚಿಕಿತ್ಸೆ ಕೊಡಿಸೋ ಹಾಗಿಲ್ಲ. ಕದ್ದು ಮುಚ್ಚಿ ಇಟ್ಟುಕೊಂಡ ಹುಡುಗ. ಜ್ವರದಲ್ಲಿ ಕಾಲ ಮೇಲೆ ಹೊಡೆದಿದ್ದಾಳೆ ಅವನ ಹೆಂಡತಿ. 2 ದಿನದಿಂದ ಏಲೋಕೆ ಆಗಲ್ಲವಂತೆ. ಅಕಸ್ಮಾತ್ ಆ ಹುಡುಗ ಸತ್ತುಗಿತ್ತರೆ ಏನು ಮಾಡಬೇಕು? ಹೀಗಾಗಿ ನಾಳೆ ಕರೋಂಬಂದ್ರಿಡು, ಅವಳು ಖಂಡಿತ ನಿಂಗೆ ಒಲಿತಾಳೆ ಎಂದಳು. ನಿನ್ನ ಮಾತು ನಿಜವಾದರೆ ನಿನಗೆ ಇನ್ನೊಂದು 5 ಲಕ್ಷ ಆಸ್ತಿ ಮಾಡ್ತೀನಿ ಸ್ವರ್ಣ ಎಂದ. ನೀನು ನಂಗೇನು ಕಡಿಮೆ ಮಾಡಿದ್ವಿ ಮನು? ಇವರಣ್ಣ ನನ್ನ ಕೆಡಿಸಿ ಕೈ ಬಿಟ್ಟಿದೊಂದ. ಹೆಂಡತಿಗೆ ಹೆದರಿ ದೂರ ಮಾಡಿದರು. ಗಂಡ ಅನಿಸ್ಕೊಂಡ ಆ ಪ್ರಾಣಿ ಚಪ್ಪಲಿಲಿ ಹೊಡೆದು ದೂರ ತಳ್ಳಿದರು. ಆಗಿನ ದಿನಗಳಲ್ಲಿ ನೀನು ನೆರವಿಗೆ ಬರದೇ ಇದ್ದರೆ ನಾನು ತಿಪ್ಪೆಗೆಸೆದ ಹೂವಾಗಿದ್ದೆ. ನೀನು ಕೈ ಹಿಡಿದ 16 ಲಕ್ಷ ರೂಗಳ ಆಸ್ತಿ ಮಾಡಿಕೊಟ್ಟೆ. ಆ ಚಿಲ್ಡ್ರನ್ಸ್ ಬೋರ್ಡಿಂಗ್ ಒಬ್ಬ ಡೈರೆಕ್ಟರ್ ಆಗಿ ಮಾಡಿ ಅದಕ್ಕೂ ನನ್ನ ಹೆಸರಲ್ಲಿ 5 ಲಕ್ಷ ರೂ ಕೊಟ್ಟೆ. ನಾನು ಒಲಿದ ಹೆಣ್ಣಿಗೆ ಅಷ್ಟು ಮಾಡೋದೇನು ಹೆಚ್ಚು? ನಿನ್ನ ಯೌವನದ ದಿನಗಳಲ್ಲಿ ನೀನು ನನ್ನ ಕೈಗೆ ಸಿಕ್ಕಿದ್ರೆ ನಿನ್ನೆ ಮದುವೆಯಾಗಿ ಬಿಡ್ತಿದ್ದ. ನೀನಂತೂ ನನ್ನ ಕೈಗೆ ಸಿಕ್ಕಿಲ್ಲ. ನಿನ್ನ ಪ್ರತಿರೂಪ ನಿನ್ನ ಮಗಳು ನನ್ನ ಹೃದಯಕ್ಕೆ ಲಗ್ಗೆ ಹಾಕಿದ್ದಾಳೆ. ನಿನ್ನ ಹೆಣ್ಣಿನ ಹುಚ್ಚು ಒಂದು ಬಿಟ್ರೆ ನೀನು ಬೇರೆಲ್ಲ ವಿಷಯದಲ್ಲಿ ಚೊಕ್ಕ ಚಿನ್ನ. ಕಣ್ಣಿಗೆ ಕಂಡ ಪ್ರತಿಯೊಂದು ಹೊಸ ಹೆಣ್ಣು ಬೇಕು ನೋನು ನೀನು. ಆದರೆ ನಾನು ಈ ವಿಷಯ ಸಹಿಸಿದ ಹಾಗೆ ನನ್ನ ಮಗಳು ಸಹಿಸಲ್ಲ. ಅವಳನ್ನ ಪ್ರೀತಿಸೋ ಹುಡುಗ ಅವಳನ್ನ ಬಿಟ್ಟು ಬೇರೆ ಹೆಣ್ಣಿನ ಹಿಂದೆ ಸುತ್ತಬಾರದು ಅಂತ ಅವಳ ಆಸೆ. ಕೆಲವು ದಿನ ಆದರೂ ನೀನು ನಿನ್ನ ಹಳೆ ಚಾಳಿಗಳನ್ನ ಬಿಡ್ತಿದ್ದಾನೆ.